ನಮಗೆ ಸಿಕ್ಕಿರುವ ಅತಿ ಹಳೆಯ ದೋಣಿ 10,000 ವರ್ಷ ಹಿಂದಿನದು. ಆದರೆ 50,000 ವರ್ಷ ಹಿಂದೆಯೇ ಮಾನವ ಓಡಿಸಿದ್ದ. 1955ರಲ್ಲಿ ನೆದರ್ಲ್ಯಾಂಡ್ಸ್ನ ಪೆಸ್ ಇಲ್ಲವೇ ಪೆಸ್ಸೆ ಗ್ರಾಮದಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಒಂದು ದೋಣಿಯನ್ನ ನೆಲದಡಿಯಿಂದ ಅಗೆದು ತೆಗೆದಿದ್ದರು. 10 ಅಡಿ ಉದ್ದದ ಈ ದೋಣಿಯನ್ನು ಪೇನ್ ಮರದ ಕಾಂಡವನ್ನು ಒಳಗೆ ಕೊರೆದು ನಿರ್ಮಿಸಲಾಗಿತ್ತು. ಅಧ್ಯಯನದಿಂದ ಇದು ಕ್ರಿಸ್ತಪೂರ್ವ 8,000 ವರ್ಷ ಹಿಂದಿನ ದೋಣಿಯಾಗಿದೆ. ಇದು ನಮಗೆ ಸಿಕ್ಕಿರುವ ಅತಿ ಹಳೆಯ ದೋಣಿ. ಗ್ರಾಮದ ಹೆಸರು ಸೇರಿಸಿ ಅದನ್ನು ಪೆಸ್ಸೆ ಕನೋಯಿ ಎಂದು ಕರೆಯಲಾಗಿದೆ. ಆದರೆ 50 ವರ್ಷದಷ್ಟಾದರೂ ಹಿಂದಿನಿಂದ ಮಾನವ ದೋಣಿ ತಯಾರಿಸಿ ಪ್ರಯಾಣಿಸಿದ್ದ ಎನ್ನುತ್ತಾರೆ ಮೈಕಲ್ ಪಾವೆಲ್. ಕಡಲ ನಾನಾ ಕಡೆ ಇರುವ ದ್ವೀಪಗಳ ಜನರ ಅಧ್ಯಯನ ಮಾಡಿ ಅವರು ಇದನ್ನು ಪ್ರತಿಪಾದಿಸುತ್ತಾರೆ. DNA ಅಧ್ಯಯನದ ಪ್ರಕಾರ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಏಷ್ಯಾ ಮೂಲ ನೆಲದವರು. ಬಡಗಣ ಆಸ್ಟ್ರೇಲಿಯಾದಲ್ಲಿ 60,000 ವರ್ಷ ಹಿಂದೆಯೇ ಜನರು ನೆಲೆ ಕಂಡಿದ್ದಾರೆ. ಕಡಲಲ್ಲಿ ಜನರು ಸಾವಿರಾರು ಕಿಲೋಮೀಟರ್ ದೋಣಿಯಲ್ಲೇ ಹೋಗಿದ್ದಾರೆ. ಗ್ರೀಸ್ನ ಕ್ರೇಟ್ ದ್ವೀಪವು 20 ಕಿಲೋಮೀಟರ್ನಷ್ಟು ಕಡಲೊಳಗೆ ಇದೆ. ಇಲ್ಲಿನ ಒಂದು ಗವಿಯಲ್ಲಿ 1,30,000 ವರ್ಷ ಹಿಂದಿನ ಕಲ್ಲಿನ ಆಯುಧಗಳು ಸಿಕ್ಕಿದೆ. ಆಗ ಅವರು ತೆಪ್ಪದಲ್ಲಿ ಹೋಗಿರಬಹುದು. ಹೋಮೋಸೆಪಿಯನ್ ಮಾನವರ ಕಾಲದಲ್ಲಿ ದೋಣಿ ತಯಾರಿಕೆ ಆರಂಭವಾಗಿರಬೇಕು ಎನ್ನುವುದು ಲೆಕ್ಕಾಚಾರ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಆಮ್ಸ್ಟರ್ಡ್ಯಾಮ್.